ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಧಿಕ ರಕ್ತದೊತ್ತಡದಂತೆಯೇ ಲೋ ಬಿಪಿ ಕೂಡ ಅಪಾಯಕಾರಿ. ಹೀಗಾಗಿ ಜಾಗೃತೆ ವಹಿಸುವುದು ಅತ್ಯವಶ್ಯಕ. ಅದೇ ಹಿನ್ನೆಲೆ ಕಡಿಮೆ ರಕ್ತದೊತ್ತಡದ ಸಮಸ್ಯೆ ಯಾಕೆ ಕಾಡುತ್ತೆ, ಇದರ ಲಕ್ಷಣಗಳು ಹೇಗಿರ್ತವೆ, ಇದರಿಂದ ಯಾವೆಲ್ಲ ಸಮಸ್ಯೆಗಳಾಗತ್ತೆ ಅನ್ನೋದನ್ನ ನಾವಿಂದು ತಿಳಿಯೋಣ. ಕಳಪೆ ಜೀವನ ಶೈಲಿ ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿಗಳಿಂದಾಗಿ ಕಡಿಮೆ ರಕ್ತದೊತ್ತಡ ಅಂದ್ರೆ ಲೋ ಬಿಪಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಕಡಿಮೆ ರಕ್ತದೊತ್ತಡದ ಲಕ್ಷಣಗಳನ್ನ ಮೊದಲೇ ಗುರುತಿಸೋದು ಬಹಳ ಮುಖ್ಯ. ಇಲ್ಲದಿದ್ರೆ ನಿಮ್ಮ ಆರೋಗ್ಯವು ತೀವ್ರವಾಗಿ ಹದಗೆಡಬಹುದು. ಕೆಲವೊಮ್ಮೆ ಕಡಿಮೆ ರಕ್ತದೊತ್ತಡವು ನೀವು ಗಮನಿಸುವ ಯಾವುದೇ ಲಕ್ಷಣಗಳನ್ನು ಉಂಟು ಮಾಡುವುದಿಲ್ಲ ಅಥವಾ ಅದು ತಲೆ ತಿರುಗುವಿಕೆ ಮತ್ತು ಮೂರ್ಛೆಗೆ ಕಾರಣವಾಗಬಹುದು. ಕೆಲವೊಮ್ಮೆ ಕಡಿಮೆ ರಕ್ತದೊತ್ತಡವು ಜೀವಕ್ಕೆ ಅಪಾಯಕಾರಿಯಾಗಬಹುದು. ಕಡಿಮೆ ರಕ್ತದೊತ್ತಡ ಎಂದರೇನು? ನಿಮ್ಮ ರಕ್ತದೊತ್ತಡ ನಿರೀಕ್ಷೆಗಿಂತ ಕಡಿಮೆ ಇದ್ದಾಗ ಹೈಪೋಟೆನ್ಷನ್ ಅಥವಾ ಕಡಿಮೆ ರಕ್ತದೊತ್ತಡ ಉಂಟಾಗುತ್ತೆ. ಇದು ತನ್ನದೇ ಆದ ಸ್ಥಿತಿಯಾಗಿ ಅಥವಾ ವಿವಿಧ ಪರಿಸ್ಥಿತಿಗಳ ಲಕ್ಷಣವಾಗಿ ಸಂಭವಿಸಬಹುದು. ಇದು ರೋಗ ಲಕ್ಷಣಗಳನ್ನು ಉಂಟು ಮಾಡದಿರಬಹುದು. ಆದರೆ ಅದು ಸಂಭವಿಸಿದಾಗ ನಿಮಗೆ ವೈದ್ಯಕೀಯ ಆರೈಕೆಯ ಅಗತ್ಯ ಅವಶ್ಯಕ. ಕಡಿಮೆ ರಕ್ತದೊತ್ತಡದ ಲಕ್ಷಣಗಳು: ದೃಷ್ಟಿ ಮಸುಕಾಗುವುದು, ತಲೆ ತಿರುಗುವಿಕೆ, ಮೂರ್ಛೆ ಹೋಗುವುದು, ಕೇಂದ್ರೀಕರಿಸುವಲ್ಲಿ ತೊಂದರೆ, ಹೊಟ್ಟೆಯಲ್ಲಿ ತೊಂದರೆ, ದೌರ್ಬಲ್ಯ, ಉಸಿರಾಟದಲ್ಲಿ ತೊಂದರೆ, ದುರ್ಬಲ ಅಥವಾ ತ್ವರಿತ ನಾಡಿ ಮಿಡಿತ ಇಂತಹ ಲಕ್ಷಣಗಳು ಕಂಡುಬರುತ್ತೆ. ಆರ್ಥೋಸ್ಟಾಟಿಕ್ ಹೈಪೋಟೆನ್ಷನ್, ಇದು ಪೋಸ್ಟುರಲ್ ಹೈಪೋಟೆನ್ಷನ್ ಎಂದು ಕರೆಯುತ್ತಾರೆ. ಕುಳಿತ ನಂತರ ಅಥವಾ ಮಲಗಿದ ನಂತರ ಎದ್ದು ನಿಂತಾಗ ರಕ್ತದೊತ್ತಡದಲ್ಲಿ ಹಠಾತ್ ಇಳಿಕೆ ಕಂಡುಬರುತ್ತೆ. ಕಾರಣಗಳಲ್ಲಿ ನಿರ್ಜಲೀಕರಣ, ದೀರ್ಘಾವಧಿಯ ಬೆಡ್ ರೆಸ್ಟ್, ಗರ್ಭಧಾರಣೆ, ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಮತ್ತು ಕೆಲವು ಔಷಧಿಗಳು ಸೇರಿವೆ. ವಯಸ್ಸಾದವರಲ್ಲಿ ಈ ರೀತಿಯ ಕಡಿಮೆ ರಕ್ತದೊತ್ತಡ ಸಾಮಾನ್ಯವಾಗಿದೆ. ಊಟದ ನಂತರ ಹೈಪೋಟೆನ್ಷನ್. ರಕ್ತದೊತ್ತಡದಲ್ಲಿ ಈ ಇಳಿಕೆ ಊಟದ ನಂತರ 1 ರಿಂದ 2 ಗಂಟೆಗಳ ನಂತರ ಸಂಭವಿಸುತ್ತೆ. ಇದು ವಯಸ್ಸಾದವರಲ್ಲಿ, ವಿಶೇಷವಾಗಿ ಅಧಿಕ ರಕ್ತದೊತ್ತಡ ಹೊಂದಿರುವವರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ನರಗಳ ಮಧ್ಯಸ್ಥಿಕೆಯ ಹೈಪೋಟೆನ್ಷನ್, ಇದು ದೀರ್ಘಕಾಲ ನಿಂತ ನಂತರ ಸಂಭವಿಸುವ ರಕ್ತದೊತ್ತಡ ಕುಸಿತವಾಗಿದೆ. ಈ ರೀತಿಯ ಕಡಿಮೆ ರಕ್ತದೊತ್ತಡ ಹೆಚ್ಚಾಗಿ ಯುವ ವಯಸ್ಕರು ಮತ್ತು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಇದು ಹೃದಯ ಮತ್ತು ಮೆದುಳಿನ ನಡುವಿನ ಸಂವಹನ ಸಮಸ್ಯೆಯಿಂದ ಉಂಟಾಗಬಹುದು. ಮೂರ್ಛೆ ಹೋಗಲೂಬಹುದು. ರಕ್ತದೊತ್ತಡ ಕಡಿಮೆ ಇದ್ರೂ ಅದು ಹಠಾತ್ ಮೂರ್ಛೆ ಹೋಗುವಿಕೆಗೆ ಕಾರಣವಾಗಬಹುದು. ನೀವು ವಾಕರಿಕೆ ಅನುಭವಿಸ್ತೀರಾ? ಹಾಗಿದ್ದಲ್ಲಿ ವಾಂತಿ ಮಾಡಬೇಕಾದಂತ ಸಂವೇದನೆಯು ಕಡಿಮೆ ರಕ್ತದೊತ್ತಡದ ಸಂಕೇತವಾಗಿರಬಹುದು. ಕಡಿಮೆ ರಕ್ತದೊತ್ತಡ ಚಿಕಿತ್ಸೆ. ನೀವು ಕಡಿಮೆ ರಕ್ತದೊತ್ತಡದಿಂದ ಬಳಲ್ತಾ ಇದ್ರೆ ವೈದ್ಯರ ಸಲಹೆಯಂತೆ ನಿಮ್ಮ ಉಪ್ಪಿನ ಸೇವನೆಯನ್ನ ಹೆಚ್ಚಿಸಬಹುದು. ರಕ್ತದೊತ್ತಡ ಕಡಿಮೆಯಾದಾಗ ಎಳನೀರು ಅಥವಾ ನಿಂಬೆ ನೀರನ್ನ ಕುಡಿಯೋದ್ರ ಮೂಲಕ ನಿಮ್ಮ ದೇಹವನ್ನ ಹೈಡ್ರೀಕರಿಸಲು ಪ್ರಯತ್ನಿಸಿ. ಕಡಿಮೆ ರಕ್ತದೊತ್ತಡದ ಸಂದರ್ಭಗಳಲ್ಲಿ ಚಹಾ ಅಥವಾ ಕಾಫಿ ಸೇವಿಸುವುದನ್ನು ಸಹ ಆಗಾಗ ಶಿಫಾರಸು ಮಾಡಲಾಗುತ್ತೆ. ಕಡಿಮೆ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಪರಿಹರಿಸಲು ಸಮತೋಲಿತ ಆಹಾರವು ಪರಿಣಾಮಕಾರಿ. ಕಡಿಮೆ ರಕ್ತದೊತ್ತಡವನ್ನ ಎದುರಿಸುವಾಗ ಸೌಮ್ಯವಾದ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.